ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಲವ್ ಸ್ಟೋರಿ ಸಖತ್ತಾಗೈತೆ, ಫಿಲ್ಮ್ ಮಾತ್ರ ಸೂಪರ್ ಆಗೈತೆ. ಚೆನ್ನಾಗಿದೆ. ಲಾಸ್ಟ್ ಸೀನ್ ಇಷ್ಟ ಆಯಿತು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಸಸ್ಪೆನ್ಸ್ ಚೆನ್ನಾಗಿದೆ, ಫಿಲ್ಮ್ ಚೆನ್ನಾಗಿದೆ. ಒಂದು ಇದು ಸೂಪರ್ ಮೂವಿ. ಸಾಂಗ್ಸ್ ಚೆನ್ನಾಗಿದೆ, ಸ್ವಲ್ಪ ಫೈಟ್ಗಳು ಚೆನ್ನಾಗಿದೆ. ಚೆನ್ನಾಗಿತ್ತು, ಸೂಪರ್ ಆಗಿದೆ. ಕಥೆ ಸ್ಟೋರಿ ಇಷ್ಟ ಆಯಿತು, ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್, ಸೂಪರ್ ಆಗಿದೆ. ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತಾ? ನೋಡ್ಬೋದಾ? ನೋಡ್ಬೋದು, ಸಾಕಾಗುತ್ತೆ. ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ. ಮೂವಿ ಚೆನ್ನಾಗಿದೆ. ಛಾಯಾ ಅನ್ನೋ ಹೆಸರಿಗೆ ತಕ್ಕ ಹಾಗೆ ವಿಭಿನ್ನವಾಗಿ ಸ್ಟೋರಿ ಮೂಡಿ ಬಂದಿದೆ. ಸಸ್ಪೆನ್ಸ್ಫುಲ್ಲಿ ಕ್ಯಾರಿ ಆಗುತ್ತೆ ಮತ್ತು ಕುಟುಂಬ ಸಮೇತ ನೋಡುವಂಥ ಚಿತ್ರ. ಸಾಂಗ್ಗಳು ಚೆನ್ನಾಗಿದೆ, ಡೈರೆಕ್ಷನ್ ಕೂಡ ಚೆನ್ನಾಗಿ ಬಂದಿದೆ. ನಾಯಕ ನಟ ಆನಂದ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫೈಟ್ಗಳು ಓಕೆ, ಫೈಟ್ಗಳು ವಿಭಿನ್ನವಾಗಿದೆ. ಸ್ಟೋರಿ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ, ಭಾಳ ಚೆನ್ನಾಗಿದೆ. ಕುಟುಂಬ ಸಮೇತ ಎಲ್ಲ ನೋಡ್ಬೋದು. ಒಳ್ಳೆ ಚೆನ್ನಾಗಿ ಚಿತ್ರ, ಎಲ್ಲೂ ಬೆಂಬಲಿಸಿ ಕೇಳಿಸ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಏನು ಸರ್, ಪುನೀತ್ ಸರ್ ಇದ್ದಂಗಿದ್ದಾರೆ ಸ್ವಲ್ಪ ನೋಡೋಕ್ಕೆ. ಅದೊಂಥರ ಫೀಲಿಂಗ್ ಬರ್ತಾಯಿದೆ. ಒಂಥರ ಇನ್ನೂ ಸ್ವಲ್ಪ ಇನ್ನೂ ಮಾಡಬೇಕಾಗಿತ್ತು ಅನಿಸ್ತದೆ ಸ್ಟೋರಿ. ಸೇಮ್ ಅಪ್ಪು ಸರಿ ಸರ್, ಅವತ್ತೇನೆಲ್ಲ ಸ್ವಲ್ಪ ಅಪ್ಪು ಲವ್ ಸ್ಟೋರಿ ಇನ್ನೂ ಬೇಕಾಗಿತ್ತು. ಅಂದರೆ ಈ ಥರ ಭೂತಾತ್ಮ ಪಿಕ್ಚರ್ ಇನ್ನೂ ನೋಡೋಲ್ಲ. ಇನ್ನೂ ಲವ್ ಸ್ಟೋರಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ. ಎಲ್ಲರಿಗೆ ಮೋಸ ಮಾಡಿದ್ರೆ ಆಯಾ ನಮ್ಗೆ ಅನ್ಯಾಯ ಕೊಡ್ಬೇಕು ಅನ್ನೋದನ್ನು. ಥ್ಯಾಂಕ್ ಯು ಸರ್. ಆಯಿತು ಅನಿಸುತ್ತೆ ಸರ್ ಸಿನಿಮಾ. ಸರ್ ಸಿನಿಮಾ ನಾವು ಹೇಳೋದಲ್ಲ ಸರ್, ಸಿನಿಮಾ ಜನ ನಾವು ಏನು ಮಾಡ್ತಾರಲ್ಲ ಅದು ಹೆತ್ತವ್ರಿಗೆ ಯಜ್ಞ ಬುದ್ದು ಅನ್ನೋ ಥರ ನಾವು ಪ್ರತಿಯೊಂದನ್ನು ನಾವು ಚೆನ್ನಾಗಿದೆ ಅಂತಲೇ ಹೇಳ್ತೀವಿ. ನಮ್ಮ ಸಿನಿಮಾ ನಮಗೆ ತುಂಬಾ ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತೀವಿ. ಬಟ್ ನಮ್ಗೆ ಹೇಳ್ಬೇಕಾಗಿರೋದು ಜನ ಅದನ್ನು ಆಕ್ಸೆಪ್ಟ್ ಮಾಡಬೇಕು, ಮಾಡ್ತಾರೆ. ಯಾಕಂದರೆ ಇವತ್ತು ಶೋ ಸ್ಟಾರ್ಟ್ ಆಗಿದೆ, ಬೆಳಿಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ನಾವು ತುಂಬ ಖುಷಿಯಲ್ಲೇ ಇದ್ದೀವಿ. ಕೆಲವರು ಅನ್ಕೋಬೋದು ಕನ್ನಡ ಸಿನಿಮಾ ಆಡಿಯನ್ಸ್ ಬರ್ತಾಯಿಲ್ಲ, ಹಂಗೆ ಬರ್ತಾಯಿಲ್ಲ ಹೇಳ್ಬೋದು. ಏನೋ ನಮ್ಮ ಇದು ಏನು ನಾವು ಮಾಡಿರೋ ಎಫರ್ಟ್ಗೆ ಬರ್ತಾ ಇದ್ದಾರೆ ಸರ್, ಬರ್ತಾರೆ. ಒಂದೇ ಸರಿ ನಾವು ಬಂದ್ಬಿಡಿ ಅಂತ ಹೇಳಿದ್ರೆ ಆಗಲ್ಲ. ಅಟ್ಲೀಸ್ಟ್ ಮಾರ್ನಿಂಗ್ ಶೋ ಮ್ಯಾಟ್ನಿಗೆ ಹೋದಾಗ ಸೆಕೆಂಡ್ ಡೇ ನಾವು ಸ್ವಲ್ಪ ಮೌಟ್ ಹಾಕಿದ್ರೆ ಬಂದೇ ಬರ್ತಾರೆ. ಅದಾದಮೇಲೆ ಖಂಡಿತವಾಗ್ಲೂ ಅದು ಬಂದೇ ಬರ್ತಾರೆ ಜನ ಅಂತ ಅನ್ಕೋತೀವಿ. ಜನ ಬಂದು ಹೇಳಬೇಕು ಸರ್. ಇದು ಭಾಳ ದಿನಗಳಾದ ನಂತರ ಈಗ ಹಾರರ್ ಮೂವಿ ಬರ್ತಾ ಇದೆ, ತೆಗೆದಿದ್ದೀರಾ, ಹೇಗೆ ಅನ್ನಿಸ್ತದೆ? ಒಂದೊಂದು ಬೇರೆ ಪ್ಯಾಟ್ರನ್ನೇ ಬರ್ತಾ ಇದೆ. ನಾವು ಸ್ವಲ್ಪ ಹಾರರ್ ಪ್ಯಾಟ್ರನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಆದರೆ ಸ್ವಲ್ಪ ಹಾರರ್ ಪ್ಯಾಟ್ರನ್ ಹೋಗ್ತಿದೆ. ಆಲ್ಮೋಸ್ಟ್ ಎಲ್ಲ ಥರನೂ ಬರ್ತಾಯಿದೆ. ಇದು ಒಂದು ಹಾರರ್ ಥರ ತಗೊಳ್ಳೋಣ. ಅಂದರೆ ಮತ್ತೊಮ್ಮೆ ಜೂನಿಯರ್ ಅಪ್ಪ ಅವ್ರನ್ನ ಸ್ಕ್ರೀನ್ ಮೇಲೆ ಖಂಡಿತ ನಮಗೆ ಅದು ದೊಡ್ಡ ಖುಷಿ ಕೊಡುವಂಥ ವಿಚಾರ. ಏಕೆಂದರೆ ನಾವು ಯಾವತ್ತೂ ನಾವು ಹೇಳಿರಲಿಲ್ಲ ನಾವು ಜೂನಿಯರ್ ಅಪ್ಪು ಅಂತಾಗಲಿ ಏನೇ ಆಗಲಿ. ಯಾಕಂದರೆ ಜನ ಹೇಳಬೇಕು, ನಾವು ಹೇಳಿ ಅದನ್ನು ಇದು ಮಾಡ್ಕೊಳ್ಳೋದು. ಹೌದಪ್ಪ ಜೂನಿಯರ್ ಅಪ್ಪು ಅಂತ ಜನಗಳು ಹೇಳಬೇಕು. ಆಲ್ರೆಡಿ ತುಂಬ ಕಡೆ ಹೋದಾಗೆಲ್ಲ ಜೂನಿಯರ್ ಅಪ್ಪು ಅಂತ ಹೇಳ್ತಾ ಇದ್ದಾರೆ. ಇವಾಗ ಈಚೆ ಕಡೆ ಒಂದು ಪೋಸ್ಟರ್ ಹಾಕಿದ್ದೆ, ನೀವು ನೋಡಿರ್ಬೋದು, ಒಂದು ಬ್ಯಾನರ್ ಹಾಕಿದ್ದೆ ನೋಡಿರ್ಬೋದು. ಬೆಳಿಗ್ಗೆ ಸುಮಾರು ಜನ ಬಂದು ಸರ್ ಪುನೀತ್ ಸರ್ ಇನ್ನೊಂದು ಸಿನಿಮಾ ಬರ್ತಾಯಿದೆ ಅಂತ. ಸರ್ ಸಾಕು ಸರ್, ನಮಗೆ ಆ ಗೆಲುವಿದೆಯಲ್ಲ ಅದು ಸಾಕು ನಮಗೆ. ಅಲ್ಲಿ ನೀವು ಇನ್ನೊಂದು ಸರಿ ಬೇಕಾದ್ರೆ ಪೋಸ್ಟರ್ನ ನೀವು ಒಂದು ಇದು ಮಾಡ್ಕೊಂಡು ನೋಡಿ. ದೂರದಿಂದ ಹೋಗೋ ರೋಡಲ್ಲ ಸರ್ ಪುನೀತ್ ಸರ್ ಇನ್ನೊಂದೇನೋ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅನ್ನೋದಕ್ಕೆ ಅಷ್ಟು ಅದು ಖುಷಿ ಆಯಿತು. ಮೇಡಮ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮೊದಲನೇ ಶೋ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜನ, ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ತಿದ್ದೀನಿ. ಜೂನಿಯರ್ ಅಪ್ಪು ಅಂತ ಹೆಂಗಿದೆ ಸರ್ ಇದು? ದಯವಿಟ್ಟು ಎಲ್ಲರೂ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಬಿಡಿ. ಬಟ್ ಅಪ್ಪು ಸರ್ ಕಾಲು ಧೂಳಿಗೂ ಸಮ ಅಲ್ಲ. ನಾನು ಇನ್ನೂ ಈಗ ಚಿಗುರ್ತಿರೋ ಹೊಸಬ ಅಷ್ಟೇ. ಬಟ್ ಅವ್ರ ಫ್ಯಾನು. ಸೊ ಅವ್ರ ಹಾದಿಯಲ್ಲೇ ನಡಿಬೇಕು ಅನ್ನೋದೇ ನನ್ನ ಉದ್ದೇಶ. ಸರ್ ಈಗ ನೆಕ್ಸ್ಟ್ ಜನ ಬರ್ತಾರೆ ಸಿನಿಮಾಗೆ, ಬರಬೇಕು ಅಂತ ನೀವು ಏನು ಹೇಳ್ತೀರಾ ಸರ್? ಖಂಡಿತ ಬರಬೇಕು. ಯಾಕಂದರೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಸಿಗ್ತಾ ಇರೋದೇ ಕಮ್ಮಿ. ಅದರಲ್ಲೂ ಕಂಟೆಂಟ್ ಇರೋ ಸಿನಿಮಾ. ಬಟ್ ಏನಂದರೆ ನಮಗೆ ಪ್ರಮೋಷನ್ಸ್ಗೆ ಟೈಮ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಿದ್ದೀವಿ, ದಯವಿಟ್ಟು ಎಲ್ಲ ಜನರಿಗೆ ತಲುಪಿಸಿ. ಛಾಯಾ ಅನ್ನೋ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ. ಫಸ್ಟ್ ಶೋ ಒಳ್ಳೆ ಪ್ರದರ್ಶನ ಕಾಣಿದೆ. ಸೊ ಪ್ರೇಕ್ಷಕರ ಇದು ಕೂಡ ಪಾಸಿಟಿವ್ ಆಗಿದೆ ಅಂತ ಹೇಳ್ತಿದ್ದೀವಿ. ಸರ್ ನಿಮಗೆ ಕತೆ ಹೇಳಿದಾಗ ನೀವು ಹೆಂಗೆ ಅನ್ನಿಸ್ತು ಸರ್? ಹೇಗೆ ಒಪ್ಕೊಂಡ್ರಿ ನೀವು? ಯಾವ ಥರ ಸರ್ ಕತೆ ಎಲ್ಲ ನಾನು ಕೇಳೋ ಇದರಲ್ಲಿದ್ದಿಲ್ಲ ಸರ್. ಅವಾಗ ಒಂದು
ಅರ್ಧ ಕತೆ ಹೇಳಿದರು, ಫೋನಲ್ಲೇ ಹೇಳಿದರು. ಆಮೇಲೆ ಆಡಿಷನ್ಸ್ ಮಾಡಿದ್ರು. ಸೊ ಆಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಅದೇ ಹೀರೋ ಆಗೋಕ್ಕೆ ನಾನು ಬಂದಿಲ್ಲ ಸರ್. ನಾನು ಬಂದಿದ್ದು ಸೈಡ್ ಕ್ಯಾರೆಕ್ಟರ್ ಕೊಡಿ ಅಂತ ಬಂದಿದ್ದು. ನನ್ನೇ ಹೀರೋ ಮಾಡಿಬಿಟ್ರು ಪ್ರೊಡ್ಯೂಸರ್ ಮೇಡಮು ಹಾಗೂ ನಮ್ಮ ನಿರ್ದೇಶಕರು. ಸೊ ಹಾಗಾಗಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೆ ಸರ್. ಮಾರ್ಚ್ ತಿಂಗಳು ಅಂತಂದರೆ ಅದು ಪವರ್ ಸ್ಟಾರ್ ಮಂತ್ ಅಂತಲೇ ಎಲ್ಲರೂ ಮಾತಾಡ್ತಾರೆ. ನಿಜ ಸರ್. ಸೊ ಮಾರ್ಚ್ 1ನೇ ತಾರೀಕಿಗೆ ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ. ಎಷ್ಟು ಖುಷಿ ಇದೆ ಸರ್? ಸರ್ ತುಂಬ ಖುಷಿ ಇದೆ. ಅದರಲ್ಲೂ ಡೇಟ್ಸ್ ಮುಂದೆ ಆಗ್ತಾ ಬರ್ತಾಯಿತ್ತು. ಫೆಬ್ರವರಿ 23 ಇತ್ತು, 26 ಆಯಿತು, ಆಮೇಲೆ ಮಾರ್ಚ್ 1 ಬಂತು. ನನಗೆ ಸಖತ್ ಖುಷಿ ಆಯಿತು ಸರ್. 17 ಕೂಡ ಅಪ್ಪು ಸರ್ ಬರ್ಡೇ ಇದೆ. ಹೌದು. ಅದ್ರ ಬಗ್ಗೆ ಏನಿರ್ತೀರ ಸರ್? ಅವ್ರಿಗೆ ಡೆಡಿಕೇಶನ್ ಮಾಡ್ತಾರೆ ಸರ್ಗೆ ಡೆಡಿಕೇಶನು. ಮತ್ತು ಇವತ್ತು ಬೆಳಗ್ಗೆನೂ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಬಂದಿದ್ದೀನಿ. ಸೊ ಅಫ್ಕೋರ್ಸ್ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಕನ್ನಡದ ನಮ್ಮ ಸಿನಿಮಾ ಅಂತಲ್ಲ, ಎಲ್ಲರ ಸಿನಿಮಾ ಮೇಲೇನೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಪ್ರೊಡ್ಯೂಸರ್ ನಮ್ಮ ನಂದನ ಮೇಡಮ್ ಎಲ್ರಿಗೂ ತುಂಬಾ ನಮಸ್ಕಾರ. ಕಷ್ಟಪಟ್ಟಿದ್ದಾರೆ. ಛಾಯಾ ಮೂವಿ ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಶೋ ತುಂಬ ಚೆನ್ನಾಗಿ ಪ್ರದರ್ಶನ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರವನ್ನು ನೋಡಬೇಕು ಅಂತ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಸ್ಪೆಷಲಾಗಿ ಏನು ಹೇಳಬೇಕು ಅಂದರೆ, ಸೊ ಈ ಮೂವಿ ಯಾವ ಥರ ಇದೆ ಅಂತ ನೀವು ನೋಡಿದ್ದೀರಾ. ಸೊ ಜನಕ್ಕೆ ಯಾವ ಥರ ರೀಚ್ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮದು ಫಸ್ಟು ಹೀರೋ ಆಗಿ ಮಾಡಿರೋದು ಆನಂದ್ ಅವರು, ಅವ್ರಿಗೂ ಒಳ್ಳೇದಾಗಬೇಕು. ಮತ್ತು ನಮ್ಮ ಜಗ್ಗು ಸರು ಡೈರೆಕ್ಟರ್ಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ. ಸೊ ದಯವಿಟ್ಟು ಎಲ್ಲರಿಗೂ ರೀಚ್ ಮಾಡಿಸಿ. ಸೊ ಇದು ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಪ್ಪು ಸರ್ದು ಆಶೀರ್ವಾದ ನಮ್ಮ ಮೇಲಿದೆ. ಸೊ ಅದಕ್ಕೋಸ್ಕರ ಇದು ಮಾರ್ಚ್ 1 ರಿಲೀಸ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.